ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಕೂಡ ವರುಣನ ಆರ್ಭಟ ಮುಂದುವರೆದಿದೆ. ಅದರಲ್ಲೂ ಭಟ್ಕಳದಲ್ಲಂತೂ ರಾಷ್ಟ್ರೀಯ ಹೆದ್ದಾರಿ ಸ್ವಿಮ್ಮಿಂಗ್ ಪೂಲ್ ರೀತಿಯಲ್ಲಿ ಆಗೋಗಿದೆ. ಮಳೆ ನೀರಿನಿಂದಾಗಿ ಕಂಪ್ಲೀಟ್ ಆಗಿ ರಸ್ತೆ ಜಲಾವೃತವಾಗಿದೆ. ಹೀಗಾಗಿ ವಾಹನ ಓಡಾಟಕ್ಕೆ ಸಾಕಷ್ಟು ಅಡ್ಡಿಯಾಗಿದೆ. ರಂಗಿನಕಟ್ಟೆ ಮುಟ್ಟಳ್ಳಿ ಬೈಪಾಸ್ ಬಳಿಯ ಹೆದ್ದಾರಿ ಜಲಾವೃತವಾಗಿರೋದ್ರಿಂದ ಸಂಚಾರ ಅಸ್ತವ್ಯಸ್ತವಾಗಿದೆ. ಕರಾವಳಿ ಭಾಗದಲ್ಲಿ ಮಳೆಯ ಅವಾಂತರ ಮುಂದುವರೆದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ರಸ್ತೆ ಎಲ್ಲಿದೆ ಅಂತ ಹೇಳಿ ಸ್ವಲ್ಪ ಹತ್ರ ಹೋಗಿ ನೋಡಬೇಕು. ಆ ಥರದಲ್ಲಿದೆ. ಕಂಪ್ಲೀಟ್ ಆಗಿ ಮಳೆ ನೀರು, ಅದರ ನಡುವೆನೇ ವಾಹನಗಳು ಓಡಾಟ. ಇಂಜಿನ್ ಸೀಸ್ ಆಗೋ ಸಾಧ್ಯತೆ ಇರುತ್ತೆ. ಹೀಗೆ ಮಳೆ ನೀರಿನಲ್ಲಿ ಗಾಡಿಯನ್ನು ಅನಿವಾರ್ಯವಾಗಿ ಓಡಿಸ್ಕೊಂಡು ಹೋದರೆ ಮಳೆ ನೀರಿನಿಂದಾಗಿ ಆ ವೆಹಿಕಲ್ಗಳ ಕಂಡೀಷನ್ ಕೂಡ ಹದಗೆಟ್ಟು ಹೋಗೋ ಸಾಧ್ಯತೆ. ಆದರೆ ಪ್ರತಿದಿನದ ಕೆಲಸ ಕಾರ್ಯಗಳಿಗೆ ಹೋಗಲೇಬೇಕು, ಅನಿವಾರ್ಯ. ಹೀಗಾಗಿ ಅದೇ ರೋಡ್ನಲ್ಲಿ ವಾಹನಗಳನ್ನು ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಭಟ್ಕಳದ ರಾಷ್ಟ್ರೀಯ ಹೆದ್ದಾರಿ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಕೂಡ ವರುಣನ ಆರ್ಭಟ ಮುಂದುವರೆದಿದೆ. ಅದರಲ್ಲೂ ಭಟ್ಕಳದಲ್ಲಂತೂ ರಾಷ್ಟ್ರೀಯ ಹೆದ್ದಾರಿ ಸ್ವಿಮ್ಮಿಂಗ್ ಪೂಲ್ ರೀತಿಯಲ್ಲಿ ಆಗೋಗಿದೆ. ಮಳೆ ನೀರಿನಿಂದಾಗಿ ಕಂಪ್ಲೀಟ್ ಆಗಿ ರಸ್ತೆ ಜಲಾವೃತವಾಗಿದೆ. ಹೀಗಾಗಿ ವಾಹನ ಓಡಾಟಕ್ಕೆ ಸಾಕಷ್ಟು ಅಡ್ಡಿಯಾಗಿದೆ. ರಂಗಿನಕಟ್ಟೆ ಮುಟ್ಟಳ್ಳಿ ಬೈಪಾಸ್ ಬಳಿಯ ಹೆದ್ದಾರಿ ಜಲಾವೃತವಾಗಿರೋದ್ರಿಂದ ಸಂಚಾರ ಅಸ್ತವ್ಯಸ್ತವಾಗಿದೆ. ಕರಾವಳಿ ಭಾಗದಲ್ಲಿ ಮಳೆಯ ಅವಾಂತರ ಮುಂದುವರೆದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ರಸ್ತೆ ಎಲ್ಲಿದೆ ಅಂತ ಹೇಳಿ ಸ್ವಲ್ಪ ಹತ್ರ ಹೋಗಿ ನೋಡಬೇಕು. ಆ ಥರದಲ್ಲಿದೆ. ಕಂಪ್ಲೀಟ್ ಆಗಿ ಮಳೆ ನೀರು, ಅದರ ನಡುವೆನೇ ವಾಹನಗಳು ಓಡಾಟ. ಇಂಜಿನ್ ಸೀಸ್ ಆಗೋ ಸಾಧ್ಯತೆ ಇರುತ್ತೆ. ಹೀಗೆ ಮಳೆ ನೀರಿನಲ್ಲಿ ಗಾಡಿಯನ್ನು ಅನಿವಾರ್ಯವಾಗಿ ಓಡಿಸ್ಕೊಂಡು ಹೋದರೆ ಮಳೆ ನೀರಿನಿಂದಾಗಿ ಆ ವೆಹಿಕಲ್ಗಳ ಕಂಡೀಷನ್ ಕೂಡ ಹದಗೆಟ್ಟು ಹೋಗೋ ಸಾಧ್ಯತೆ. ಆದರೆ ಪ್ರತಿದಿನದ ಕೆಲಸ ಕಾರ್ಯಗಳಿಗೆ ಹೋಗಲೇಬೇಕು, ಅನಿವಾರ್ಯ. ಹೀಗಾಗಿ ಅದೇ ರೋಡ್ನಲ್ಲಿ ವಾಹನಗಳನ್ನು ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಭಟ್ಕಳದ ರಾಷ್ಟ್ರೀಯ ಹೆದ್ದಾರಿ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಕೂಡ ವರುಣನ ಆರ್ಭಟ ಮುಂದುವರೆದಿದೆ. ಅದರಲ್ಲೂ ಭಟ್ಕಳದಲ್ಲಂತೂ ರಾಷ್ಟ್ರೀಯ ಹೆದ್ದಾರಿ ಸ್ವಿಮ್ಮಿಂಗ್ ಪೂಲ್ ರೀತಿಯಲ್ಲಿ ಆಗೋಗಿದೆ. ಮಳೆ ನೀರಿನಿಂದಾಗಿ ಕಂಪ್ಲೀಟ್ ಆಗಿ ರಸ್ತೆ ಜಲಾವೃತವಾಗಿದೆ. ಹೀಗಾಗಿ ವಾಹನ ಓಡಾಟಕ್ಕೆ ಸಾಕಷ್ಟು ಅಡ್ಡಿಯಾಗಿದೆ. ರಂಗಿನಕಟ್ಟೆ ಮುಟ್ಟಳ್ಳಿ ಬೈಪಾಸ್ ಬಳಿಯ ಹೆದ್ದಾರಿ ಜಲಾವೃತವಾಗಿರೋದ್ರಿಂದ ಸಂಚಾರ ಅಸ್ತವ್ಯಸ್ತವಾಗಿದೆ. ಕರಾವಳಿ ಭಾಗದಲ್ಲಿ ಮಳೆಯ ಅವಾಂತರ ಮುಂದುವರೆದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ರಸ್ತೆ ಎಲ್ಲಿದೆ ಅಂತ ಹೇಳಿ ಸ್ವಲ್ಪ ಹತ್ರ ಹೋಗಿ ನೋಡಬೇಕು. ಆ ಥರದಲ್ಲಿದೆ. ಕಂಪ್ಲೀಟ್ ಆಗಿ ಮಳೆ ನೀರು, ಅದರ ನಡುವೆನೇ ವಾಹನಗಳು ಓಡಾಟ. ಇಂಜಿನ್ ಸೀಸ್ ಆಗೋ ಸಾಧ್ಯತೆ ಇರುತ್ತೆ. ಹೀಗೆ ಮಳೆ ನೀರಿನಲ್ಲಿ ಗಾಡಿಯನ್ನು ಅನಿವಾರ್ಯವಾಗಿ ಓಡಿಸ್ಕೊಂಡು ಹೋದರೆ ಮಳೆ ನೀರಿನಿಂದಾಗಿ ಆ ವೆಹಿಕಲ್ಗಳ ಕಂಡೀಷನ್ ಕೂಡ ಹದಗೆಟ್ಟು ಹೋಗೋ ಸಾಧ್ಯತೆ. ಆದರೆ ಪ್ರತಿದಿನದ ಕೆಲಸ ಕಾರ್ಯಗಳಿಗೆ ಹೋಗಲೇಬೇಕು, ಅನಿವಾರ್ಯ. ಹೀಗಾಗಿ ಅದೇ ರೋಡ್ನಲ್ಲಿ ವಾಹನಗಳನ್ನು ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಭಟ್ಕಳದ ರಾಷ್ಟ್ರೀಯ ಹೆದ್ದಾರಿ.